Hi friends, welcome back to my channel. ನಾನು ನಿಮ್ಮ ಗೆಳತಿ ರೇಖಾ. ಸೊ ಟೀನೇಜ್ ಗರ್ಲ್ಸ್ ಇಂದ ಹಿಡಿದು ಹೌಸ್ ವೈಫ್ಸ್ ವರ್ಗೂ ಒಂದು ಅಂಡರ್ ಆರ್ಮ್ ಹೇರ್ಸ್ ಅನ್ನೋದು ತುಂಬಾನೇ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗಿದೆ. ಸೊ ನೀವು ಯಾವುದೇ ಸ್ಯಾರಿ ಬ್ಲೌಸ್ ಅನ್ನ ವೇರ್ ಮಾಡಿದ್ರು ಅಥವಾ ಒಂದು ಸ್ಲೀವ್ಲೆಸ್ ಡ್ರೆಸ್ ಅನ್ನ ವೇರ್ ಮಾಡಿದ್ರು ಅಥವಾ ಯಾವ್ದಾದ್ರು ವೆಸ್ಟರ್ನ್ ಡ್ರೆಸ್ಸಸ್ ಟಾಪ್ಸ್ ಅನ್ನ ವೇರ್ ಮಾಡಿದ್ರು ನಿಮ್ಮ ಅಂಡರ್ ಆರ್ಮ್ ಹೇರ್ಸ್ ಏನಿದೆ ಅದು ತುಂಬಾ ಇರಿಟೇಟಿಂಗ್ ಆಗಿರುತ್ತೆ. ಕೆಲವೊಂದ್ಸಲ ಅದರಿಂದ ಸ್ವೆಟಿಂಗ್ ಆಗ್ತಾ ಇರುತ್ತೆ, ಸ್ವೆಟಿಂಗ್ ಇಂದ ಸ್ಟಿಂಗಿ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಇದೆಲ್ಲ ತುಂಬಾನೇ ಇರಿಟೇಟಿಂಗ್ ಟೀನೇಜ್ ಗರ್ಲ್ಸ್ ಇಂದ ಹಿಡಿದು ಹೌಸ್ ವೈಫ್ಸ್, ವರ್ಕಿಂಗ್ ವುಮೆನ್ಸ್ ಪ್ರತಿಯೊಬ್ಬರಿಗೂ. ಸೊ ಇದಕ್ಕೋಸ್ಕರ ನಾವು ಒಂದು ಅಂಡರ್ ಆರ್ಮ್ ಹೇರ್ ರಿಮೂವಲ್ ಕ್ರೀಮ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ ಅಥವಾ ಒಂದು ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ರೇಸರ್ಸ್ ಅನ್ನ ಯೂಸ್ ಮಾಡಿಕೊಂಡು ಹೇರ್ಸ್ ಅನ್ನ ರಿಮೂವ್ ಮಾಡ್ತಾ ಇರ್ತೀವಿ. ಕೆಲವೊಂದ್ಸಲ ಅದರಿಂದ ಕಟ್ಸ್ ಆಗುತ್ತೆ, ಕೆಲವೊಂದು ಇಂಜುರೀಸ್ ಆಗುತ್ತೆ ಅಥವಾ ಕೆಲವೊಂದು ಇನ್ಫೆಕ್ಷನ್ಸ್ ಸಹ ಆಗುತ್ತೆ. ಈಗ ನಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಒಂದು ಕಾಸ್ಟ್ಲಿನೂ ಅಲ್ಲ, ತುಂಬಾ ಈಸಿ ಕಂಫರ್ಟಬಲ್ ಯೂಸ್ ಆದ ಒಂದು ಅಂಡರ್ ಆರ್ಮ್ ರೇಸರ್ ಅಂತ ಬರ್ತಾ ಇದೆ. ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಅಥವಾ ಆನ್ಲೈನ್ಸ್ ಅಲ್ಲಿ ಆಗಿರ್ಬೋದು ಈ ಒಂದು ಪ್ರಾಡಕ್ಟ್ಸ್ ತುಂಬಾನೇ ಬಿಟ್ಟಿದ್ದಾರೆ. ಸೊ ಈ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ಅಂಡರ್ ಆರ್ಮ್ ಹೇರ್ಸ್ ಅನ್ನ ತುಂಬಾ ಈಸಿಯಾಗಿ ರಿಮೂವ್ ಮಾಡಬಹುದು. ಜೊತೆಗೆ ಇದು ತುಂಬಾ ಕಾಸ್ಟ್ ಫ್ರೀ, ಅಂದ್ರೆ ವಿತಿನ್ 100 ರೂಪೀಸ್ 150 ರೂಪೀಸ್ಗೆ ನಿಮ್ಗೆ ಇದು ಆನ್ಲೈನ್ ಅಲ್ಲಾದ್ರೂ ಆಗ್ಬೋದು ಅಥವಾ ಮಾರ್ಕೆಟ್ ಅಲ್ಲಾದ್ರೂ ಆಗ್ಬೋದು, ಅವೈಲೇಬಲ್ ಇದೆ. ಸೊ ಈ ರೀತಿ ಪ್ಯಾಕ್ ಅಲ್ಲಿ ಬರುತ್ತೆ. ಇದೇ ಕಂಪನಿ ಅಂತ ಇಲ್ಲ, ಇದೇ ರೀತಿ ಬೇರೆ ಕಂಪನೀಸ್ ಈ ರೀತಿ ಅಂಡರ್ ಆರ್ಮ್ ರೇಸರ್ಸ್ ಅನ್ನ ಬಿಟ್ಟಿದ್ದಾರೆ. ಈ ರೇಸರ್ಸ್ ಹೇಗೆ ಇರುತ್ತೆ ಅಂತ ನಿಮ್ಗೆ ಈಗ ತೋರಿಸ್ತೀನಿ. ಸೊ ಇದನ್ನ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇರುತ್ತೆ ರೇಸರ್ಸ್. ಇದು ಪ್ಯಾಕ್ ಆಫ್ 2, ಪ್ಯಾಕ್ ಆಫ್ 6, ಪ್ಯಾಕ್ ಆಫ್ 5 ಅಲ್ಲಿ ಬರುತ್ತೆ. ಸೊ ಇದು ನಾನ್ ತಗೊಂಡಿರುವಂತದ್ದು ಪ್ಯಾಕ್ ಆಫ್ 5. ಸೊ ಆಲ್ರೆಡಿ 2 ಯೂಸ್ ಮಾಡಿದೀನಿ, ಇನ್ನು 3 ಅಷ್ಟೇ ಬಾಕಿ ಇದೆ. ಸೊ ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ರೇಸರು ಈ ರೀತಿ ಹ್ಯಾಂಡಿ ಆಗಿರುತ್ತೆ. ಇದು ಹ್ಯಾಂಡಿ ಕೆಳಗಡೆ ಇಟ್ಕೊಳ್ಳುವಂತದ್ದು. ಸೊ ಮೇಲ್ಗಡೆ ಒಂದು ಕ್ಯಾಪ್ ಅನ್ನ ಕೊಟ್ಟಿರ್ತಾರೆ. ಆ ಕ್ಯಾಪ್ ಅನ್ನ ನೀವು ರಿಮೂವ್ ಮಾಡಿದ್ರೆ ನೋಡಬಹುದು, ಇಲ್ಲೊಂದು ಬ್ಲೇಡ್ ಕಾಣಿಸ್ತಾ ಇದೆ. ಈ ಬ್ಲೇಡ್ ಇಂದ ನೀವು ನಿಮ್ಮ ಅಂಡರ್ ಆರ್ಮ್ಸ್ ಅನ್ನ ಈಸಿಯಾಗಿ ಹೇರ್ಸ್ ಅನ್ನ ರಿಮೂವ್ ಮಾಡಬಹುದು. ಯೂಸ್ ಮಾಡಿ ಆದ್ಮೇಲೆ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನಂತರ ಇದು ಮತ್ತೆ ಇದನ್ನ ಫಿಕ್ಸ್ ಅನ್ನ ಮಾಡ್ಕೋಬಹುದು. ಇದು ಕ್ಯಾಪ್ ಅನ್ನ ರಿಮೂವ್ ಮಾಡಿ ಫಸ್ಟ್ ಇದನ್ನ ಹಾಟ್ ವಾಟರ್ ಇಂದ ಸ್ವಲ್ಪ ವಾಶ್ ಅನ್ನ ಮಾಡ್ಕೊಳ್ಳಿ ಬ್ಲೇಡ್ ಅನ್ನ. ನಂತರ ಅಂಡರ್ ಆರ್ಮ್ ಹತ್ರ ಹೋಗಿ ಫಸ್ಟ್ ನೀವು ಅಂಡರ್ ಆರ್ಮ್ ಅಲ್ಲಿ ಏನಾದ್ರೂ ಲೆಂತಿ ಹೇರ್ಸ್ ಇತ್ತು ಅಂತ ಹೇಳಿದ್ರೆ ಒಂದು ಸೀಸನ್ ಅನ್ನ ತಗೊಂಡು ಲೆಂತಿ ಹೇರ್ಸ್ ಅನ್ನ ಫಸ್ಟ್ ಕಟ್ ಮಾಡಿ ಟ್ರಿಮ್ ಮಾಡಿ ನಂತರ ಇದನ್ನ ಫಸ್ಟ್ ಹಾಟ್ ವಾಟರ್ ಅಲ್ಲಿ ಫಸ್ಟ್ ವಾಶ್ ಮಾಡಿ ಈ ಒಂದು ಬ್ಲೇಡ್ ಅನ್ನ. ನಂತರ ಸ್ವಲ್ಪ ನೀವು ಅಂಡರ್ ಆರ್ಮ್ಸ್ ಅನ್ನ ವೆಟ್ ಮಾಡಿಕೊಂಡು ನಂತರ ನಿಮ್ಮ ಹೇರ್ ಗ್ರೋತ್ ಹೇಗಿದೆ ಅದರ ಆಪೋಸಿಟ್ ಡೈರೆಕ್ಷನ್ ಇಂದ ನಿಧಾನಕ್ಕೆ ಈ ರೀತಿ ಹೇರ್ಸ್ ಅನ್ನ ರಿಮೂವ್ ಮಾಡಬೇಕು. ಹೇರ್ಸ್ ಅನ್ನ ನೀಟಾಗಿ ರಿಮೂವ್ ಮಾಡಿ ಆದ್ಮೇಲೆ ಮತ್ತೆ ಇದನ್ನ ಹಾಟ್ ವಾಟರ್ ಅಲ್ಲಿ ವಾಶ್ ಮಾಡಿ ನಂತರ ಇದಕ್ಕೆ ಕ್ಯಾಪ್ ಅನ್ನ ಹಾಕಿ ಮತ್ತೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಇದು ಒಂದು ಬ್ಲೇಡ್ ನಿಮ್ಗೆ ಮೋರ್ ದ್ಯಾನ್ 20 to 30 ಟೈಮ್ಸ್ ಯೂಸ್ ಮಾಡಬಹುದು. ನಂತರ ಇದನ್ನ ಆಚೆ ಬಿಸಾಕಬಹುದು. ಇನ್ನೊಂದು ಬ್ಲೇಡ್ ಏನಿದೆ ನಂತರ ಇನ್ನೊಂದು ಬ್ಲೇಡ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಒಂದು ಬ್ಲೇಡ್ ಅನ್ನ 15 to 20 ಟೈಮ್ಸ್ ಅಥವಾ 25 ಟೈಮ್ಸ್ ವರೆಗೂ ಆರಾಮ್ಸೆ ಒಂದು ಬ್ಲೇಡ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ಅಂಡರ್ ಆರ್ಮ್ಸ್ ಮಾತ್ರನೇ ಅಲ್ಲ, ನಿಮ್ಮ ಲೆಗ್ಸ್ ಅಲ್ಲಿ ಹ್ಯಾಂಡ್ಸ್ ಅಲ್ಲಿ ಇರುವಂತ ಹೇರ್ಸ್ ಅನ್ನು ಸಹ ರಿಮೂವ್ ಮಾಡೋದಕ್ಕೆ ಈ ಒಂದು ರೇಸರ್ ತುಂಬಾ ಕಂಫರ್ಟಬಲ್ ಆಗೂ ಇರುತ್ತೆ, ತುಂಬಾ ಈಸಿಯಾಗೂ ಇರುತ್ತೆ. ನೀವು ಎಲ್ಲೇ ಹೇರ್ಸ್ ಅನ್ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಆ ಒಂದು ಸ್ಪಾಟ್ ಅನ್ನ ಸ್ವಲ್ಪ ನೀರಿಂದ ವೆಟ್ ಮಾಡಿಕೊಂಡು ನಂತರ ಹೇರ್ಸ್ ಅನ್ನ ತುಂಬಾ ಜೆಂಟಲ್ ಆಗಿ ಸಾಫ್ಟ್ ಆಗಿ ಹೇರ್ ಗ್ರೋತ್ ಆಪೋಸಿಟ್ ಡೈರೆಕ್ಷನ್ ಇಂದ ನಿಧಾನಕ್ಕೆ ರಿಮೂವ್ ಅನ್ನ ಮಾಡ್ಕೋಬೇಕು. ಸೊ ಹೇರ್ ರಿಮೂವ್ ಎಲ್ಲ ಮಾಡಿ ಆದ್ಮೇಲೆ ಆ ಪೋರ್ಷನ್ ಅನ್ನ ಮತ್ತೆ ನೀರಿಂದ ವಾಶ್ ಮಾಡಿ ಅದ್ರ ಮೇಲೆ ಮೈಲ್ಡ್ ಆಗಿ ಯಾವ್ದಾದ್ರು ಅಲಿವೆರಾ ಜೆಲ್ ಅಥವಾ ಸ್ಕಿನ್ ಲೋಷನ್ ಅನ್ನ ನೀಟಾಗಿ ಆ ಸ್ಕಿನ್ ನಲ್ಲಿ ಅಪ್ಲೈ ಮಾಡಬೇಕು. ಇದು ಈ ರೀತಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ರ್ಯಾಶಸ್ ಆಗಿರ್ಬೋದು, ಇಚ್ಚಿಂಗ್, ಇರಿಟೇಷನ್ ಎಲ್ಲ ಅವಾಯ್ಡ್ ಆಗುತ್ತೆ. ನೀವು 15 ಡೇಸ್ ಒನ್ಸ್ ಅಥವಾ 20 ಡೇಸ್ 1 ಮಂತ್ಗೆ ಒಂದ್ಸಲ ಈ ರೀತಿ ರೇಸರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ನಿಮ್ಮ ಅಂಡರ್ ಆರ್ಮ್ ಹೇರ್ ಪ್ರಾಬ್ಲಮ್ಸ್ ರಿಮೂವ್ ಆಗುತ್ತೆ. ಒಳ್ಳೊಳ್ಳೆ ಡ್ರೆಸ್ಗಳು ಒಂದು ಸ್ವೆಟ್ ಆಗೋದು, ಸ್ಟೈನ್ಸ್ ಆಗೋದು, ಸ್ಟಿಕ್ಕಿ ಸ್ಮೆಲ್ ಬರೋದು ಎಲ್ಲಾನು ರಿಮೂವ್ ಆಗುತ್ತೆ. ಸೊ ಈ ರೀತಿ ಒಂದು ಅಂಡರ್ ಆರ್ಮ್ ರೇಸರ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಪ್ರಾಡಕ್ಟ್ಸ್ ಬಂದಿದೆ. ವಿತಿನ್ 100-150 ರೂಪೀಸ್ಗೆಲ್ಲ ಈ ರೀತಿ ರೇಸರ್ಸ್ ನಿಮ್ಗೆ ಸಿಗ್ತಾ ಇದೆ. ಅದನ್ನ ಪರ್ಚೇಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಈ ಎಲ್ಲ ಪ್ರಾಬ್ಲಮ್ಸ್ ಇಂದ ನಿಮ್ಗೆ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.